ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು 21/5/2022ರಲ್ಲಿ ನಡೆದಿರ್ತಕ್ಕಂತಹ ಕಡ್ಡಾಯ ಕನ್ನಡ ಅಂದರೆ ಭಾಷಾ ಸಾಮರ್ಥ್ಯದ ಪರೀಕ್ಷೆಯಾಗಿದೆ. ಇದರಲ್ಲಿ ಸಂಪೂರ್ಣ 2022ರಲ್ಲಿ ನಡೆದಿರ್ತಕ್ಕಂತಹ ಭಾಷಾ ಸಾಮರ್ಥ್ಯದ ಪರೀಕ್ಷೆಯ ಪ್ರಶ್ನೆಗಳು ಹಾಗೆ ಉತ್ತರಗಳನ್ನು ವಿವರಿಸಲಾಗಿದೆ. ಇದಕ್ಕಾಗಿ ನೀವು ಪೂರ್ತಿ ವಿಡಿಯೋವನ್ನು ನೋಡಬೇಕಾಗುತ್ತೆ. ಮೊದಲಿಗೆ ಕ್ವೆಶನ್ಸ್ನ ಯಾವ್ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲು 5 ಮಾರ್ಕ್ಸಿಗೆ ಸಮಾನಾರ್ಥವನ್ನು ಕೊಟ್ಟಿದ್ದಾರೆ. ಅಂದರೆ 5 ಪದಗಳನ್ನು ಕೊಟ್ಬಿಟ್ಟು ಅದಕ್ಕೆ ಸಮಾನಾರ್ಥಕಗಳನ್ನು ಬರಿಬೇಕು. ನೆನ್ಪಿಟ್ಕೊಳ್ಳಿ, ಈ ಎಕ್ಸಾಮ್ ಒಂದು ಏನಾಗಿರುತ್ತೆ, ಡಿಸ್ಕ್ರಿಪ್ಟಿವ್ ಆಗಿರುತ್ತೆ. ಅಂದರೆ ಎಲ್ಲ ಕೂಡ ರಿಟರ್ನ್ ಎಕ್ಸಾಮ್ ಆಗಿರುತ್ತೆ. ಯಾವುದೇ ರೀತಿ ಆಪ್ಷನ್ಸನ್ನು ಕೊಟ್ಟಿರಲ್ಲ. ನಾವು ಪ್ರತಿಯೊಂದಕ್ಕೂ ಕೂಡ ಬರಿಬೇಕಾಗಿರುತ್ತೆ ಇದರಲ್ಲಿ. ನೆಕ್ಸ್ಟು ಹಾಗೆಯೇ 5 ಮಾರ್ಕ್ಸಿಗೆ ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟಿದ್ದಾರೆ. 5 ಪದಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಯಾವ್ಯಾವುದು ಬರ್ಬೋದು ಅಂತ ಆನ್ಸರ್ನ ಬರಿಬೇಕಾಗುತ್ತೆ. ನೆಕ್ಸ್ಟು ನುಡಿಗಟ್ಟುಗಳ ಅರ್ಥಗಳನ್ನು 5 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಗಾದೆಗಳನ್ನು ಪೂರ್ಣಗೊಳಿಸಿ ಅಂತ ಸ್ವಲ್ಪ ಗಾದೆಗಳನ್ನು ಕೊಟ್ಬಿಟ್ಟು ಅದನ್ನು ಪೂರ್ಣಗೊಳಿಸಿ ಅಂತ ಕೂಡ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಇದಿಷ್ಟೂ ಕೂಡ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ನೆಕ್ಸ್ಟು ಉಳಿದಂಥ ಗ್ರಾಮರ್ಗಳನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋಣ. ಫಸ್ಟು 2 ಪದಗಳನ್ನು ಕೊಟ್ಟಿದ್ದಾರೆ. ಮೊದಲು ಯಾವ ಭಾಷೆಯಿಂದ ಬಂದಿದೆ 2 ಪದಗಳನ್ನು ಕೊಟ್ಬಿಟ್ಟು ಅದು ಯಾವ ಭಾಷೆಯಿಂದ ಬಂದಿದೆ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ 2 ಪದಗಳನ್ನು ಕೊಟ್ಬಿಟ್ಟು ಅದನ್ನು ಬಿಡಿಸಿ ಬರೆದು ಸಂಧಿ ಯಾವುದು ಅಂತ ಬರಿಬೇಕಾಗಿರುತ್ತೆ. ಅದಾದಮೇಲೆ ಸ್ವಂತ ವಾಕ್ಯದಲ್ಲಿ ಕೂಡ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಸ್ವಂತ ವಾಕ್ಯ ಆದಮೇಲೆ ವಿಗ್ರಹ ವಾಕ್ಯ ಮಾಡಿ ಸಮಾಸವನ್ನು ಬರೆಯಿರಿ ಅಂತ. ಅಂದರೆ ವಿಗ್ರಹ ವಾಕ್ಯ ಅಂತಂದರೆ ಆ ಪದವನ್ನು ನಾವು ಬಿಡಿಸ್ಬಿಟ್ಟು ಅದು ಯಾವ ಸಮಾಸಕ್ಕೆ ಸೇರಿದೆ ಅಂತ ಬರಿಬೇಕಾಗಿರುತ್ತೆ. ಅದಾದಮೇಲೆ ಕೊಟ್ಟಿರುವ ಪದಗಳನ್ನು ಒಂದು ವಾಕ್ಯನ ಕೊಟ್ಬಿಟ್ಟಿರ್ತಾರೆ, ಅದಕ್ಕೆ ಅರ್ಥನ ನಾವು ಬರಿಬೇಕು. ಯಾವ ಪದದಲ್ಲಿ ಆ ಅರ್ಥ ಇದೆ ಅಂತ ಬರೀಬೇಕು. ಅದನ್ನು ಕೂಡ 2 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಅದಾದಮೇಲೆ ವಿಭಕ್ತಿ ಪ್ರತ್ಯಯದಲ್ಲಿ ಇನ್ನೊಂದೇನು ಅಂತ ಅಂದರೆ ಆ ಪದವನ್ನು ಕೂಡ ಬಿಡಿಸಿ ಬರಿಬೇಕಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ಸರ್ವನಾಮ, ಒಂದು ವಾಕ್ಯವನ್ನು ಕೊಟ್ಬಿಟ್ಟು ಇದರಲ್ಲಿ ಸರ್ವನಾಮ ಯಾವುದು ಅಂತ ಗುರುತಿಸೋದಕ್ಕೆ ಕೊಟ್ಟಿದ್ದಾರೆ. ಅದಾದಮೇಲೆ ಸೇಮ್ ಅದೇ ರೀತಿ ಒಂದು ವಾಕ್ಯವನ್ನು ಕೊಟ್ಬಿಟ್ಟು ಅದರಲ್ಲಿ ಅವ್ಯಯ ಪದವನ್ನು ಗುರುತಿಸೋದಕ್ಕೆ ಕೇಳಿದ್ದಾರೆ. ಇದ್ರ ಜೊತೆಗೆ ನಾವು ಅವ್ಯಯ ಪದದ ಜೊತೆಗೆ ಅವ್ಯಯ ಯಾವ ಅವ್ಯಯಕ್ಕೆ ಬರುತ್ತೆ ಅಂತ ನೆನ್ಪಿಟ್ಕೊಂಡು ಕೂಡ ತುಂಬ ಯೂಸ್ ಆಗುತ್ತೆ. ಅದೇ ರೀತಿ ನೋಡೋದಾದರೆ ನೆಕ್ಸ್ಟು ವಚನಗಳನ್ನು ಕೊಟ್ಟಿದ್ದಾರೆ. ವಚನಗಳನ್ನು ಚೇಂಜ್ ಮಾಡಿಬಿಟ್ಟು ಆ ಯಾವ ವಚನಕ್ಕೆ ಅಂದರೆ ಏಕವಚನದಲ್ಲಿದ್ದರೆ ಅದನ್ನು ನಾವು ಬಹುವಚನಕ್ಕೆ ಬರೀಬೇಕು. ಬಹುವಚನದಲ್ಲಿತ್ತು ಅಂತ ಅಂದರೆ ಏಕವಚನಕ್ಕೆ ಬರೀಬೇಕು. ಅದಾದಮೇಲೆ ನೆಕ್ಸ್ಟು ಒಂದು ಪದವನ್ನು ಕೊಟ್ಬಿಟ್ಟು ಅದರ ರಿಲೇಟೆಡ್ ಒಂದು ವರ್ಡನ್ನು ಕೊಟ್ಟಿರ್ತಾರೆ. ಅದೇ ರೀತಿ ಇನ್ನೊಂದು ಪದವನ್ನು ಕೊಟ್ಟಿರ್ತಾರೆ, ಅದ್ರ ರಿಲೇಟೆಡ್ ಏನು ಬರುತ್ತೆ ಅಂತ ನಾವು ಬರೆಯೋದಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಕೊಟ್ಟಿರುವಂಥದ್ದು ಭೂತಕಾಲ ಅಂದರೆ ಕಾಲಗಳಿಗೆ ಪರಿವರ್ತಿಸಿ. ಭೂತಕಾಲದಲ್ಲಿ ಕೊಟ್ಟು ವರ್ತಮಾನದಲ್ಲಿ ಕೇಳ್ಬೋದು, ಅಥವಾ ವರ್ತಮಾನದಲ್ಲಿ ಕೊಟ್ಟು ಭವಿಷ್ಯತ್ ಕಾಲದಲ್ಲಿ ಕೇಳ್ಬೋದು. ಈ ರೀತಿ ಕಾಲಗಳನ್ನು ಬದಲಾಯಿಸಿ ಬರೆಯೋದಕ್ಕೆ 2 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ತತ್ಸಮ ತದ್ಭವಗಳನ್ನು ಕೂಡ 2 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. 2 ಪದಗಳನ್ನು ಕೊಟ್ಬಿಟ್ಟು ಅದಕ್ಕೆ ತತ್ಸಮ ತದ್ಭವವನ್ನು ಬರಿಬೇಕಾಗಿರುತ್ತೆ. ತತ್ಸಮ ತದ್ಭವ ಪದಗಳನ್ನು ನಾವಲ್ಲಿ ಬರಿಬೇಕಾಗಿರುತ್ತೆ. ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಿ ಬರೆಯೋದಕ್ಕೆ 2 ವಾಕ್ಯಗಳನ್ನು ಕೊಟ್ಬಿಟ್ಟು ಅದಕ್ಕೆ ಯಾವುದು ಸರಿ ಹೋಗುತ್ತೆ ಆ ಲೇಖನ ಚಿಹ್ನೆಯನ್ನು ಹಾಕಿ ಆ ವಾಕ್ಯವನ್ನು ಮತ್ತೊಮ್ಮೆ ಬರೀಬೇಕಾಗಿರುತ್ತೆ. ನೆಕ್ಸ್ಟು ಗ್ರಾಂಥಿಕ ರೂಪ ಅಂದರೆ 2 ಪದಗಳನ್ನು ಕೊಟ್ಬಿಟ್ಟು ಇದರಲ್ಲಿ ಗ್ರಾಂಥಿಕ ರೂಪದಲ್ಲಿ ಏನು ಅರ್ಥ ಬರುತ್ತೆ ಅದನ್ನು ಬರಿಬೇಕಾಗಿರುತ್ತೆ. ಅದಾದಮೇಲೆ 2 ವಾಕ್ಯಗಳನ್ನು ಕೊಟ್ಬಿಟ್ಟು ಅದರಲ್ಲಿ ದ್ವಿರುಕ್ತಿ ಇದೆಯಾ ಅಥವಾ ಜೋಡು ನುಡಿ ಇದೆಯಾ ಅಂತ ಕಂಡುಹಿಡಿಯೋದನ್ನು ಕೊಟ್ಟಿದ್ದಾರೆ. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ಕಾನ್ಸೆಪ್ಟ್ ಆಗಿದೆ. ಈ ಇಷ್ಟು ಕ್ವೆಶನ್ಸ್ಗೂ ಕೂಡ ಉತ್ತರಗಳನ್ನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಮೊದಲಿಗೆ ಸಮಾನಾರ್ಥಕ ಪದಗಳು. ಆಗಲೇ ನಾವು ಹೇಳ್ದಂಗೆ ಸಮಾನಾರ್ಥಕ ಪದಗಳನ್ನು 5 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. 5 ಮಾರ್ಕ್ಸಿಗೆ 5 ಪದಗಳನ್ನು ಕೊಟ್ಬಿಟ್ಟು ಅದಕ್ಕೆ ಸಮಾನಾರ್ಥಕ ಪದಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. 1 ಅಥವಾ 2 ಬರೆದ್ರೆ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಮೊದಲನೇ ಕ್ವೆಶನ್ ಬಂದು ಸಾಮ್ರಾಟ.
ಮೊದಲನೇ ಪದ ಯಾವುದು? ಸಾಮ್ರಾಟ. ಸಾಮ್ರಾಟಕ್ಕೆ ಸಮಾನಾರ್ಥಕ ಪದಗಳು ಯಾವ್ಯಾವುದು ಅಂತ ನೋಡೋದಾದರೆ ಚಕ್ರವರ್ತಿ, ಅರಸು, ದೊರೆ. ಈ ಮೂರೂ ಕೂಡ ಸಾಮ್ರಾಟಕ್ಕೆ ಸಮಾನಾರ್ಥಕ ಪದ ಆಗಿದೆ. ಇದೇ ರೀತಿ ನಿಮ್ಗೆ ಏನಾದರೂ ಹೆಚ್ಚಿಗೆ ಗೊತ್ತಿತ್ತು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ಎರಡನೇ ಪದ ಕೂಸು. ಕೂಸುಗೆ ಸಮಾನಾರ್ಥಕ ಪದ ಕಂದ, ಮಗು, ಶಿಶು. ಈ ಮೂರೂ ಕೂಡ ಕೂಸುಗೆ ಸಮಾನಾರ್ಥಕ ಪದಗಳಾಗಿದೆ. ಅದೇ ರೀತಿ ಮೂರನೇ ಪದ ಪಿತೃ. ಅದೇ ರೀತಿ ಮೂರನೇ ಪದ ಪಿತೃ. ಪಿತೃಪದಕ್ಕೆ ಸಮಾನಾರ್ಥಕ ಪದ ನಮ್ಮೆಲ್ರಿಗೂ ಗೊತ್ತಿರೋ ಥರ ತಂದೆ ಒಂದಾಗಿರುತ್ತೆ, ಇನ್ನೊಂದು ಜನಕ. ನಾಲ್ಕನೇ ಪದ ವನ. ವನ ಅಂತ ಅಂದರೆ ಕಾಡು, ಅರಣ್ಯ, ಕಾನನ, ವೃಕ್ಷ, ಮರ, ತರು, ಪಾದಪ. ಈ ಮೂರು ಪದಗಳು ಕೂಡ ವೃಕ್ಷ ಪದಕ್ಕೆ ಸಮಾನಾರ್ಥಕ ಪದಗಳಾಗಿದೆ. ಅದೇ ರೀತಿ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ವಿರುದ್ಧಾರ್ಥಕ ಪದಗಳು. ವಿರುದ್ಧಾರ್ಥಕ ಪದಗಳನ್ನು ಕೂಡ 5 ಕೊಟ್ಟಿದ್ದಾರೆ. ಆ 5ಕ್ಕೂ ಕೂಡ ಆಪೋಸಿಟ್ ವರ್ಡನ್ನು ಬರಿಬೇಕು. ಹತ್ತಿರ ಅಂತ ಅಂದರೆ ಆಪೋಸಿಟ್ ವರ್ಡ್ ಅದಕ್ಕೆ ಎಲ್ರಿಗೂ ಗೊತ್ತೇ ಇದೆ, ದೂರ. ಕರುಣೆಗೆ ಕ್ರೂರತೆ, ನಿರ್ದಯತೆ ಅಥವಾ ನಿಷ್ಕರುಣತೆ, ಈ ಮೂರೂ ಕೂಡ ಆಗುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೋದು. ಏರು. ಏರು ಪದಕ್ಕೆ ವಿರುದ್ಧಾರ್ಥಕ ಪದ ಇಳಿ ಅಥವಾ ಇಳಿಸು ಆಗುತ್ತೆ. ಹಾಗೆ ಸ್ಥಿರಗೆ ಅಸ್ಥಿರ ಅಥವಾ ಚಂಚಲ. ಸ್ಥಿರ ಅಂತ ಅಂದರೆ ಒಂದು ಕಡೆ ಸೀಮಿತವಾಗಿರೋದು, ಆದರೆ ಚಂಚಲ ಅಂತ ಅಂದರೆ ಬೇರೆ ಬೇರೆ ಕಡೆ ಆಲೋಚಿಸ್ತಿರೋದನ್ನು, ಅದು ಕೂಡ ಆಗುತ್ತೆ. ಅಸ್ಥಿರ ಅಥವಾ ಚಂಚಲ ಎರಡೂ ಕೂಡ ಸ್ಥಿರ ಆಗುತ್ತೆ. ಇನ್ನೊಂದು ಲಾಸ್ಟದು ಸಿಹಿ ಇದ್ದರೆ ಸಿಹಿಗೆ ಕಹಿ ಆಗುತ್ತೆ. ಎಲ್ರಿಗೂ ಗೊತ್ತು ಇದು ಸಿಹಿಗೆ ಕಹಿ ಆಗುತ್ತೆ ಅಂತ. ಇನ್ನು ನೆಕ್ಸ್ಟು ನುಡಿಗಟ್ಟುಗಳ ಅರ್ಥಗಳು. ನುಡಿಗಟ್ಟು ನಮಗೇನೋ ಅದು ಒಂಥರ ಅನ್ನಿಸ್ತಿರುತ್ತೆ, ಆದರೆ ಅದರ ಅರ್ಥನೇ ಬೇರೆ ಇರುತ್ತೆ. ಅದನ್ನು ಕರೆಕ್ಟಾಗಿ ಇನ್ನು ಕೆಲವೊಂದಷ್ಟು ನುಡಿಗಟ್ಟುಗಳನ್ನು ನೋಟ್ ಮಾಡಿಕೊಂಡು ಅರ್ಥಗಳನ್ನು ನೋಡಿಕೊಂಡಿದ್ರೆ ಈಸಿ ಆಗುತ್ತೆ. ಇಲ್ಲ ಅಂತ ಅಂದರೆ ಈ ಪಾರ್ಟು ತುಂಬಾ ಕಷ್ಟ ಆಗುತ್ತೆ. ಮೊದಲು 11ನೇ ಕ್ವೆಶನ್ ನೋಡೋದಾದರೆ ಕಾಲಿಗೆ ಬುದ್ಧಿ ಹೇಳು. ಕಾಲಿಗೆ ಬುದ್ಧಿ ಹೇಳು ಅಂತ ಅಂದರೆ ನಮಗೇನು ಅಲ್ಲಿರೋ ಅರ್ಥನೇ ಕಾಣಿಸುತ್ತೆ, ಅದನ್ನು ಬಿಟ್ಟು ಬೇರೇನು ಎಕ್ಸ್ಟ್ರಾ ಗೊತ್ತಾಗಲ್ಲ. ಆದರೆ ನುಡಿಗಟ್ಟು ಅಂತ ಅಂದರೆ ಅದರಲ್ಲೇನೋ ಒಂದು ಒಗಟಿನ ರೀತಿ ಇರುತ್ತೆ, ಅದ್ರ ಅರ್ಥನ ನಾವು ತಿಳ್ಕೊಬೇಕಾಗಿರುತ್ತೆ. ಮೊದಲಿಗೆ ಕಾಲಿಗೆ ಬುದ್ಧಿ ಹೇಳು ಅಂತ ಅಂದರೆ ಭಯದಿಂದ ಓಡಿ ಹೋಗು ಅಥವಾ ತಪ್ಪಿಸಿಕೋ ಅಂತ ಅರ್ಥ ಬರುತ್ತೆ. ಎರಡನೇದು ಬೆನ್ನು ತಟ್ಟು ಅಂತ ಅಂದರೆ ಪ್ರೋತ್ಸಾಹಿಸು ಅಥವಾ ಯಾವುದಾದ್ರೂ ಕೆಲಸನ ಮಾಡಿದ್ರೆ ಅವನಿಗೆ ಶ್ಲಾಘಿಸು, ಅಭಿನಂದಿಸು ಅನ್ನೋದೊಂದು ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಅಟ್ಟಕ್ಕೇರಿಸು ಅಂತ ಅಂದರೆ ಅತಿಯಾಗಿ ಹೊಗಳು, ಮುಗಿಲೆತ್ತರಕ್ಕೆ ಕೊಂಡಾಡು ಅಂತಂದರೆ ಮುಂದೆ ಎಲ್ಲಾದರೂ ಬೀಳ್ಸೋದಕ್ಕೆ ಕಾಯ್ತಾ ಇರು ಅಂತ ಅಟ್ಟಕ್ಕೇರಿಸು ಅಂತ ಅಂದರೆ. ಹೊಂಚು ಹಾಕು ಅಂತ ಅಂದರೆ ಹೊಂಚು ಹಾಕೋದಕ್ಕೆ ಕಾಯ್ತಾ ಇರು ಅಥವಾ ಮೋಸ ಮಾಡುವ ಅವಕಾಶಕ್ಕಾಗಿ ಎದುರು ನೋಡ್ತಾ ಇರು ಅನ್ನೋ ಅರ್ಥ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಲಾಸ್ಟ್ ಒನ್ನು ಕಣ್ಣು ಕೆಂಪಾಗು ಅಂತಂದರೆ ಸಾಮಾನ್ಯವಾಗಿ ಯಾವಾಗ ಕಣ್ಣು ಕೆಂಪಾಗೋದು? ನಮಗೆ ಕೋಪ ಬಂದಾಗ ಅಲ್ವಾ? ಅದೇ ಅರ್ಥ ಬರುತ್ತೆ ಇಲ್ಲಿ. ಕೋಪಗೊಳ್ಳು ಅಥವಾ ಸಿಟ್ಟಾಗು ಅನ್ನೋ ಅರ್ಥ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಗಾದೆಗಳನ್ನು ಪೂರ್ಣಗೊಳಿಸಿ. 5 ಗಾದೆ ಪದಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಮೊದಲಿಗೆ ಕೊಟ್ಟಿರೋದ್ರಿಂದ ನೆಕ್ಸ್ಟು ಏನು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಿಕೊಂಡು ಬರೀಬೇಕಾಗಿರುತ್ತೆ. ಅದಕ್ಕೆ ಒಂದಷ್ಟು ಗಾದೆಗಳನ್ನು ನಾವು ಲಿಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದಾಗಿರುತ್ತೆ. ಮೊದಲು ಏನು ಕೊಟ್ಟಿದ್ದಾರೆ? ಬೆಳೆಯುವ ಸಿರಿ ಅಂತ ಕೊಟ್ಟಿದ್ದಾರೆ. ಬೆಳೆಯುವ ಸಿರಿಗೆ ಫುಲ್ ನೆಕ್ಸ್ಟ್ ಏನು ಬರುತ್ತೆ? ಮೊಳಕೆಯಲ್ಲಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಬರುತ್ತೆ. ಇನ್ನು 17ನೇ ಕ್ವೆಶನ್ ನೋಡೋದಾದರೆ ಮೂರ್ತಿ ಚಿಕ್ಕದಾದರೂ ಏನು ದೊಡ್ಡದಾಗಿರುತ್ತೆ? ಕರೆಕ್ಟ್, ಕೀರ್ತಿ ದೊಡ್ಡದಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ಮನಸ್ಸಿದ್ದರೆ ಮಾರ್ಗ, ಅಲ್ಪ ವಿದ್ಯೆ ಮಹಾಗರ್ವ. ಲಾಸ್ಟ್ ಒನ್ ಬಂದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಇಷ್ಟು ಕ್ವೆಶನ್ಸು ಕೂಡ ಎಷ್ಟು 5 ಮಾರ್ಕ್ಸಿಗೆ ಡಿವೈಡ್ ಮಾಡಿಕೊಂಡು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ನೋಡ್ತಾ ಹೋಗೋಣ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. 2 ಪದಗಳನ್ನು ಕೊಟ್ಬಿಟ್ಟು ಅದು ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳೋದಾಗಿರುತ್ತೆ. ಅದರಲ್ಲಿ ಮೊದಲನೇ ಪದ ಉರುಸು ಅನ್ನೋ ಪದ ಅರೇಬಿಕ್ ಅಥವಾ ಉರ್ದು ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಅದೇ ರೀತಿ ದಿವಾನ ಅನ್ನೋ ಪದ ಪರ್ಷಿಯನ್ ಭಾಷೆಯದ್ದಾಗಿರುತ್ತೆ. ನೆಕ್ಸ್ಟ್ 22ನೇ ಕ್ವೆಶನ್ನ ನೋಡೋದಾದರೆ
ಬಿಡಿಸಿ ಬರೆದು ಸಂಧಿ ಹೆಸರಿಸಿ. ಮೊದಲೆಲ್ಲ ಬಿಡಿಸಿ ಬರೆಯೋದನ್ನು ಕೇಳ್ತಿದ್ರು ಅಥವಾ ಸಂಧಿ ಹೆಸರಿಸೋದನ್ನು ಮಾತ್ರ ಕೇಳ್ತಿದ್ರು. ಆದರೆ ಇವಾಗೇನು ಅಂತ ಅಂದರೆ ಇದರಲ್ಲಿ ಬಿಡಿಸಿ ಬರೆದು ಅದು ಸಂಧಿ ಕೂಡ ಯಾವುದು ಅಂತ ಬರೀಬೇಕಾಗಿರುತ್ತೆ. ಮೊದಲನೇ ಪದ ನೋಡೋದಾದರೆ ರವೀಂದ್ರ. ರವಿ ಪ್ಲಸ್ ಇಂದ್ರ ರವೀಂದ್ರ ಆಗಿರುತ್ತೆ. ಇದು ಸವರ್ಣ ದೀರ್ಘ ಸಂಧಿ. ಸ್ವರದ ಮುಂದೆ ಅದೇ ಸ್ವರ ಬಂದು ದೀರ್ಘ ಸ್ವರ ಆಗಿದೆ, ಹಂಗಾಗಿ ಇದು ಸವರ್ಣ ದೀರ್ಘ ಸಂಧಿ ಆಗಿರುತ್ತೆ. ಅದೇ ರೀತಿ ಮಾತಿಲ್ಲ ಅನ್ನೋ ಪದವನ್ನು ಬಿಡಿಸಿ ಬರೆದಾಗ ಮಾತು ಪ್ಲಸ್ ಇಲ್ಲ ಮಾತಿಲ್ಲ, ಇದು ಲೋಪ ಸಂಧಿಗೆ ಉದಾಹರಣೆ ಆಗಿರುತ್ತೆ. ಇದೇ ರೀತಿ 23ನೇ ಕ್ವೆಶ್ಚನ್ನ ನಾವು ನೋಡ್ತಾ ಹೋದರೆ ಸ್ವಂತ ವಾಕ್ಯದಲ್ಲಿ ಪದಗಳನ್ನು ಬರಿಬೇಕು. ಅಭಿಲಾಷೆ. ಅಭಿಲಾಷೆ ಪದಕ್ಕೆ ಸ್ವಂತ ವಾಕ್ಯ ಮಾಡೋದಾದರೆ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಉನ್ನತ ಸಾಧನೆ ಮಾಡಬೇಕೆಂಬ ಅಭಿಲಾಷೆ ಹೊಂದಿರುತ್ತಾನೆ. ಅಂದರೆ ಯಾವ ರೀತಿ ಕನಸನ್ನು ಕಟ್ಟಿರ್ತಾನೆ ಅಥವಾ ಏನನ್ನು ಅಂದ್ಕೊಂಡಿರ್ತಾನೆ ಅದನ್ನು ಅಭಿಲಾಷೆ ಅಂತಾರೆ. ಈ ಅಭಿಲಾಷೆ ಅನ್ನೋ ವರ್ಡ್ಗೆ ಇದೇ ಪರ್ಟಿಕ್ಯುಲರ್ ಅಂತಲೇ ಯಾವುದಾದ್ರೂ ಸ್ವಂತ ವಾಕ್ಯದಲ್ಲಿ ಬರ್ಕೊಳ್ತಾ ಹೋಗ್ಬೋದು. ಅದೇ ರೀತಿ ನೋಡೋದಾದರೆ ನೆಕ್ಸ್ಟು ಕಸರತ್ತು. ಕಸರತ್ತು ದೇಹವನ್ನು ಆರೋಗ್ಯವಾಗಿಡಲು ನಿತ್ಯವೂ ಕಸರತ್ತು ಮಾಡುವುದು ಒಳ್ಳೆಯದು. ಅಂದರೆ ಡೈಲಿ ವ್ಯಾಯಾಮ ಮಾಡೋದು ಕೂಡ ಅದನ್ನು ಕಸರತ್ತು ಅಂತ ಕರಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಕ್ವೆಶನ್ನ ನೋಡೋದಾದರೆ ಪದಗಳನ್ನು ವಿಗ್ರಹ ವಾಕ್ಯ ಅಂತ ಅಂದರೆ ಸಮಾಸ ಯಾವ ಸಮಾಸಕ್ಕೆ ಸೇರಿದೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಆ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಲ್ಲ ಸಮಾಸದಲ್ಲಿ, ವಿಗ್ರಹ ವಾಕ್ಯ ಅಂತ ಕೇಳ್ತಾರೆ. ಅದಕ್ಕೆ ಆ ಪದವನ್ನು ಫಸ್ಟು ಬಿಡಿಸ್ಬೇಕಾಗುತ್ತೆ. ಕಾಲಿನ ಪ್ಲಸ್ ಮುಂಭಾಗ ಮುಂಗಾಲು. ಕಾಲಿನ ಮುಂಭಾಗವನ್ನು ನಾವೇನಂತ ಕರಿತೀವಿ? ಮುಂಭಾಗಲು ಅಂತ ಕರಿತೀವಿ. ಇದು ಯಾವ ಸಮಾಸ ಅಂತ ಅಂದರೆ ಅಂಸಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಅದೇ ರೀತಿ ಕೆರೆ ಕಟ್ಟೆ ಬಾವಿಗಳು. ಇದು ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು, ಇದು ಮೂರೂ ಸೇರಿದ್ರೆ ಕೆರೆ ಕಟ್ಟೆ ಬಾವಿಗಳು ಆಗುತ್ತೆ. ಈ ಸಮಾಸ ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿರುತ್ತೆ. ನೆಕ್ಸ್ಟ್ ಕ್ವೆಶನು 25ನೇ ಕ್ವೆಶನು. ಒಂದು ವಾಕ್ಯವನ್ನು ಕೊಟ್ಬಿಟ್ಟು ಅದೇನು ಹೇಳುತ್ತೆ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇದು ಅರಳದೇ ಇರುವ ಹೂ. ಅರಳದೇ ಇರುವ ಹೂವನ್ನು ನಾವೇನಂತ ಕರಿತೀವಿ? ಮೊಗ್ಗು ಅಂತ ಕರಿತೀವಿ. ಅದೇ ರೀತಿ ಉದ್ದವಾಗಿ ಬಾಗಿರುವ ತುತ್ತೂರಿ. ತುತ್ತೂರಿನೇ ಏನಾಗಿರುತ್ತೆ? ಉದ್ದವಾಗಿ ಬಾಗಿರುತ್ತೆ. ಅದನ್ನು ನಾವೇನಂತ ಕರಿತೀವಿ? ಕಹಳೆ ಅಂತ ಕರಿತೀವಿ. ನೆಕ್ಸ್ಟು 26ನೇ ಕ್ವೆಶನು. ಇದರಲ್ಲಿ ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯದಲ್ಲಿ ನಾವು ಪ್ರಮುಖವಾಗಿ ಹಳೆಗನ್ನಡ ಮತ್ತು ಹೊಸಗನ್ನಡ ಎರಡೂ ಕೂಡ ವಿಭಕ್ತಿ ಪ್ರತ್ಯಯಗಳನ್ನು ತಿಳ್ಕೊಂಡಿರಬೇಕಾಗಿರುತ್ತೆ. ಅದ್ರ ಜೊತೆಗೆ ಅದನ್ನು ಪದಗಳ ಜೊತೆ ಹೇಗೆ ಬರೆಯೋದು ಅನ್ನೋದನ್ನು ಕೂಡ ತಿಳ್ಕೊಂಡಿರಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಕ್ವೆಶನು ಬಂಡಿಯೋಳು. ಬಂಡಿ ಪ್ಲಸ್ ಓಳ್ ಬಂಡಿಯೋಳು ಆಗುತ್ತೆ. ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಅಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ. ಅದೇ ರೀತಿ ಹಳೆಗನ್ನಡದ ಓಳ್ ಅನ್ನೋ ಪ್ರತ್ಯಯಕ್ಕೆ ಸೇರಿದೆ. ನೆಕ್ಸ್ಟು ಎರಡನೇದು ಬಂತು ಅಂತಂದರೆ ಮರಕ್ಕೆ. ಮರ ಪ್ಲಸ್ ಕೆ ಮರಕ್ಕೆ ಆಗುತ್ತೆ. ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ. ಚತುರ್ಥಿಗೆ ಯಾವ್ಯಾವುದು? ಈ ಗೆ ಕೆ ಇದೆಲ್ಲ ಚತುರ್ಥಿ ವಿಭಕ್ತಿ ಪ್ರತ್ಯಯಗಳಾಗಿರುತ್ತೆ. ಅದೇ ರೀತಿ 27ನೇ ಕ್ವೆಶನ್ನ ನಾವು ನೋಡ್ತಾ ಹೋದರೆ 27ನೇ ಕ್ವೆಶನಲ್ಲಿ ಸರ್ವನಾಮವನ್ನು ಸರ್ವನಾಮ ಪದವನ್ನು ನಾವು ಒಂದು ವಾಕ್ಯದಲ್ಲಿ ಗುರುತಿಸೋದಾಗಿರುತ್ತೆ. ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ, ಇಲ್ಲಿ ನೋಡೋಣ. ಸ್ವಾಮಿ, ನಾನು ಹೆದರಿ ಬಂದ ಏಡಿಯಲ್ಲ. ಅಂದರೆ ಇದರಲ್ಲಿ ಸರ್ವನಾಮ ಯಾವುದು? ಹೆಸರಿಗೆ ಬದಲಾಗಿ ಬಳಸಿರ್ತಕ್ಕಂಥದ್ದು ಯಾವುದು? ಸರ್ವನಾಮ ಅಂತ ಅಂದರೆ ಏನು? ಹೆಸರಿಗೆ ಬದಲಾಗಿ ಬಳಸುವುದು. ಇಲ್ಲಿ ಹೆಸರಿಗೆ ಬದಲಾಗಿ ಏನನ್ನು ಬಳಸಿದ್ದಾರೆ? ನಾನು ಅನ್ನೋ ಪದವನ್ನು ಬಳಸಿದ್ದಾರೆ. ಹಾಗಾಗಿ ನಾನು ಅನ್ನೋ ಪದ ಇಲ್ಲಿ ಸರ್ವನಾಮವಾಗುತ್ತೆ. ಅದೇ ರೀತಿ ಎರಡನೇ ವಾಕ್ಯ ನೋಡೋದಾದರೆ ಅವರು ಮೋಸ ವಂಚನೆ ಮಾಡುವವರಲ್ಲ. ಇದರಲ್ಲಿ ಹೆಸರಿಗೆ ಬದಲಾಗಿ ಯಾವ ಒಂದು ಪದ ಇದೆ? ಅವರು ಅನ್ನೋ ಒಂದು ಪದ ಇದೆ. ಅದಕ್ಕಾಗಿ ಅವರು ಅನ್ನೋದು ಒಂದು ಸರ್ವನಾಮಕ್ಕೆ ಉದಾಹರಣೆ ಆಗಿದೆ ಅಥವಾ ಸರ್ವನಾಮ ಪದವಾಗಿದೆ. ನೆಕ್ಸ್ಟು 28ನೇ ಕ್ವೆಶನು. ಅವ್ಯಯವನ್ನು ಗುರುತಿಸಬೇಕು. ಅದರಲ್ಲಿ 2 ವಾಕ್ಯಗಳನ್ನು ನೀಡಿದ್ದಾರೆ. ಯಾವ್ಯಾವ ಅವ್ಯಯ ಅಂತ
ಗುರುತಿಸೋದಾಗಿರುತ್ತೆ. ಆಹಾ, ಈ ನೀರು ಸಕ್ಕರೆಯ ಪಾನಕದಂತಿದೆ. ಇದರಲ್ಲಿ ಯಾವುದು ಅವ್ಯಯ ಅಂತ ಗುರುತಿಸ್ಬೇಕು. ಆಹಾ ಅನ್ನೋ ಪದ ಅವ್ಯಯ ಆಗಿರುತ್ತೆ. ಯಾವ ಅವ್ಯಯ ಅಂತ ಅಂದರೆ ಭಾವಸೂಚಕ ಅವ್ಯಯ. ನೆಕ್ಸ್ಟ್ ಎರಡನೇದು, ಹೌದು ಅವನಿಗೆ ಎಲ್ಲರ ಗುರುತು ಇರುತ್ತದೆ. ಹೌದು ಅನ್ನೋ ಪದ ಏನಾಗಿರುತ್ತೆ, ಇಲ್ಲಿ ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಆದ್ದರಿಂದ ಇದರಲ್ಲಿ ಹೌದು ಅನ್ನೋ ಪದ ಅವ್ಯಯ ಪದವಾಗಿದೆ. ನೆಕ್ಸ್ಟು 29ನೇ ಕ್ವೆಶ್ಚನ್ನು ಏನಂತಂದರೆ, ಒಂದು ವಾಕ್ಯವನ್ನು ಕೊಟ್ಬಿಟ್ಟು ಅದರ ವಚನವನ್ನು ಬದಲಾಯಿಸಿ ಅಂತ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಇದನ್ನು ನೋಡಿದ್ರೆ ಕನ್ಫ್ಯೂಸ್ ಆಗ್ಬೋದು. ಆದರೆ ಏಕವಚನದಿಂದ ಬಹುವಚನಕ್ಕೆ ಮತ್ತು ಬಹುವಚನದಿಂದ ಏಕವಚನಕ್ಕೆ ಬದಲಾಯಿಸೋದಾಗಿರುತ್ತೆ. ಇದನ್ನು ಅಷ್ಟೊಂದು ಈಸಿ ಇರುತ್ತೆ. ಇದು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತಿವೆ. ಇದಕ್ಕೆ ಯಾವ ರೀತಿ ವಚನವನ್ನು ಬದಲಾಯಿಸಿ ಬರೆಯೋದು ಅಂತ ಅಂದರೆ, ಹಕ್ಕಿಯು ಆಕಾಶದಲ್ಲಿ ಹಾರುತ್ತಿದೆ. ಅಲ್ಲಿ ಹಕ್ಕಿಗಳು ಅಂತ ಇರೋದನ್ನು ನಾವು ಇಲ್ಲಿ ಹಕ್ಕಿಯು ಏಕವಚನಕ್ಕೆ ಕನ್ವರ್ಟ್ ಮಾಡೋದಾಗಿರುತ್ತೆ. ಅದಾದಮೇಲೆ ಹಾರುತ್ತಿವೆ ಅನ್ನೋದನ್ನು ಹಾರುತ್ತಿದೆ ಅಂತ ಮಾಡಬೇಕಾಗಿರುತ್ತೆ. ಅದೇ ರೀತಿ ನಾನು ಮನೆಯಲ್ಲಿ ಇದ್ದೇನೆ ಅನ್ನೋ ಒಂದು ವಾಕ್ಯವನ್ನು ನಾನು ಅಂತ ಇರೋದು ಏಕವಚನ ಆಗುತ್ತೆ. ಆದ್ದರಿಂದ ನಾನು ಅಂತ ಇರೋದನ್ನು ನಾವು ಅಂತ ಮಾಡಿ ಮನೆಯಲ್ಲಿನೇ ಆ್ಯಸ್ ಇಟ್ ಈಸ್ ಆಗುತ್ತೆ. ಅದಾದಮೇಲೆ ಇದ್ದೇನೆ ಅನ್ನೋದು ನಾವು ಅಂತ ಬಂದಾಗ ಏನಾಗುತ್ತೆ, ಇದ್ದೇವೆ ಆಗುತ್ತೆ. ನಾವು ಮನೆಯಲ್ಲಿ ಇದ್ದೇವೆ ಅಂತ ಆಗುತ್ತೆ. ಇನ್ನು ನೆಕ್ಸ್ಟ್ 30ನೇ ಕ್ವೆಶ್ಚನು ಏನು ಅಂತ ಅಂದರೆ, ಎರಡು ವರ್ಡ್ಸ್ನ ಕೊಟ್ಟಿರ್ತಾರೆ. ಮೊದಲನೇ ವರ್ಡ್ಗೆ ರಿಲೇಟೆಡ್ ವರ್ಡ್ ಅವರೇ ಕೊಟ್ಟಿರ್ತಾರೆ. ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ವರ್ಡನ್ನು ಬರೀಬೇಕು ಅನ್ನೋ ವರ್ಡನ್ನು ಅವರೇ ಕೊಟ್ಟಿರ್ತಾರೆ. ಅದಾದಮೇಲೆ ನೆಕ್ಸ್ಟು ನಾವು ಇನ್ನೊಂದು ವರ್ಡಿಗೆ ಯಾವ ರಿಲೇಟೆಡ್ ಆಗುತ್ತೆ ಅದನ್ನು ಬರೆಯೋದಾಗಿರುತ್ತೆ. ಅದೇ ರೀತಿಲಿ ಕೊಟ್ಟಿರೋ ಮೊದಲನೇ ವರ್ಡು ಶಿವಮೊಗ್ಗ. ಶಿವಮೊಗ್ಗಕ್ಕೆ ಮಲೆನಾಡು ಅಂತ ಅವರೇ ಕೊಟ್ಟಿರ್ತಾರೆ. ಅದಾದಮೇಲೆ ಬೆಳಗಾವಿಗೆ ಏನು ಬರುತ್ತೆ ಅಂತ ನಾವು ಬರಿಬೇಕು. ಬೆಳಗಾವಿಗೆ ಗಡಿನಾಡು ಅಂತನಾದರೂ ಬರಿಬೋದು ಅಥವಾ ಕುಂದಾನಗರಿ ಅಂತನಾದರೂ ಬರಿಬೋದಾಗಿರುತ್ತೆ. ಅದರಲ್ಲಿ ಎರಡನೇ ಕ್ವೆಶ್ಚನ್ ನೋಡೋದಾದರೆ, ನಮೋ ನಮೋ ಅನ್ನೋದು ದ್ವಿರುಕ್ತಿ ಆಯಿತು ಅಂತ ಅಂದರೆ ಧೀರಶೂರ ಅನ್ನೋದು ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದ್ದಾರೆ. ನಮೋ ನಮೋ ಅನ್ನೋದು ದ್ವಿರುಕ್ತಿಗೆ ಉದಾಹರಣೆ, ಧೀರಶೂರ ಯಾವುದಕ್ಕೆ ಕರೆಕ್ಟು ಜೋಡು ನುಡಿಗೆ ಉದಾಹರಣೆ ಆಗುತ್ತೆ. ಇನ್ನು 31ನೇ ಕ್ವೆಶ್ಚನು ಏನಪ್ಪ, ಭೂತಕಾಲಕ್ಕೆ ಎರಡು ವಾಕ್ಯಗಳನ್ನು ಕೊಟ್ಬಿಟ್ಟು ಅದು ಯಾವ ಕಾಲದಲ್ಲಾದರೂ ಇರಲಿ ಅದನ್ನು ಭೂತಕಾಲಕ್ಕೆ ಪರಿವರ್ತಿಸಿ ಅಂತ ಕೇಳಿರುವಂತಹ ಕಾಲಕ್ಕೆ ನಾವು ಪರಿವರ್ತಿಸಬೇಕಾಗಿರುತ್ತೆ. ಮೇರಿ ಶಾಲೆಗೆ ಹೋಗುತ್ತಾಳೆ. ಈ ವಾಕ್ಯವನ್ನು ಮೇರಿ ಶಾಲೆಗೆ ಹೋಗುತ್ತಾಳೆ ಅನ್ನೋ ವಾಕ್ಯವನ್ನು ನಾವು ಭೂತಕಾಲಕ್ಕೆ ಬದಲಾಯಿಸಬೇಕು. ಅದಕ್ಕೆ ಉತ್ತರ ಮೇರಿ ಶಾಲೆಗೆ ಹೋದಳು. ಅದರಲ್ಲಿ ಎರಡನೇದು, ಹುಡುಗನು ಊಟ ಮಾಡುವನು. ಹುಡುಗನು ಊಟ ಮಾಡುವನು ಅನ್ನೋ ಪದ ವಾಕ್ಯ ಏನಾಗುತ್ತೆ, ಹುಡುಗನು ಊಟ ಮಾಡಿದನು ಅಂತ ಆಗುತ್ತೆ. ಇನ್ನು 32ನೇ ಕ್ವೆಶ್ಚನ್ನು ತತ್ಸಮ ತದ್ಭವ. ಎರಡು ಪದಗಳನ್ನು ಕೊಟ್ಬಿಟ್ಟು ಅದಕ್ಕೆ ತತ್ಸಮ ತದ್ಭವವನ್ನು ಬರೆಯಿರಿ. ಅದರಲ್ಲಿ ಮೊದಲನೇ ಪದ ಬೇಸಾಯ. ಬೇಸಾಯಕ್ಕೆ ತತ್ಸಮ ಪದ ಯಾವುದಾಗುತ್ತೆ, ವ್ಯವಸಾಯ. ವ್ಯವಸಾಯ ಅನ್ನೋದು ಬೇಸಾಯದ ತತ್ಸಮ ರೂಪ. ಅದಾದಮೇಲೆ ಎರಡನೇ ಪದ ಸಂತೋಷ. ಸಂತೋಷದು ತದ್ಭವ ರೂಪ ಏನು, ಸಂತಸ. ಸಂತಸ ಅನ್ನೋದು ತದ್ಭವ ರೂಪ ಆಗಿರುತ್ತೆ. ಇನ್ನು 33ನೇ ಕ್ವೆಶ್ಚನ್ನು, ಎರಡು ವಾಕ್ಯಗಳನ್ನು ಕೊಟ್ಬಿಟ್ಟು ಅದಕ್ಕೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಿ. ಅಂದರೆ ಅವರು ಯಾವುದೇ ರೀತಿ ಲೇಖನ ಚಿಹ್ನೆಗಳನ್ನು ಹಾಕಿರಲ್ಲ, ಅದೇ ರೀತಿ ವಾಕ್ಯವನ್ನು ಹಾಗೆ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಲೇಖನ ಚಿಹ್ನೆಯನ್ನು ಹಾಕಬೇಕಾಗಿರುತ್ತೆ. ಇಲ್ಲಿ ಅರ್ಧ ವಿರಾಮ, ಉದ್ಧರಣ ಮತ್ತು ಕ್ವೆಶ್ಚನ್ ಮಾರ್ಕನ್ನು ಯೂಸ್ ಮಾಡಿ ನಾವು ಬರಿತಾ ಹೋಗ್ತೀವಿ. ಅದಾದಮೇಲೆ ನೆಕ್ಸ್ಟು ಎರಡನೇದ್ರಲ್ಲೂ ಅಷ್ಟೇ ಆಶ್ಚರ್ಯ ಸೂಚಕ ಮತ್ತು ಉದ್ಧರಣ, ಫುಲ್ ಸ್ಟಾಪು, ಅರ್ಧ ವಿರಾಮ ಈ ಎಲ್ಲ ಚಿಹ್ನೆಗಳನ್ನು ಹಾಕಿರ್ತೀವಿ. ಇಲ್ಲಿ ಕ್ಲಿಯರಾಗಿ ಕೊಟ್ಟಿದೆ. ಅದಾದಮೇಲೆ 34ನೇ ಕ್ವೆಶ್ಚನ್ನು ಏನು ಅಂತ ಅಂದರೆ, ಎರಡು ಪದಗಳನ್ನು ಕೊಟ್ಬಿಟ್ಟು ಅದರಲ್ಲಿ ಗ್ರಾಂಥಿಕ ರೂಪದಲ್ಲಿ ಪದಗಳಿರುತ್ತೆ. ಆದರೆ ಅದನ್ನು ಆ ಅರ್ಥ ಏನು ಬರುತ್ತೆ ಅಂತ ಕೇಳಿರ್ತಾರೆ. ನಮ್ಮೂರ್ನಾಗೆ
ಅದರಲ್ಲಿ ಮೊದಲನೇ ಪದ ಯಾವುದು? ನಮ್ಮೂರ್ನಾಗೆ. ನಮ್ಮೂರ್ನಾಗೆ ಅಂತ ಅಂದರೆ ಅದ್ರ ಅರ್ಥ ಏನು ಬರುತ್ತೆ? ನಮ್ಮೂರಿನಲ್ಲಿ ಅನ್ನೋ ಅರ್ಥ ಬರುತ್ತೆ. ಅದೇ ರೀತಿ ನೋಡಾಲು, ಇಲ್ಲಿ ನೊಡ್ಡಾಲು ಅಂತ ಆಗ್ಬಿಟ್ಟಿದೆ, ಆದರೆ ನೋಡಾಲು ಆ ಪದ. ನೋಡಾಲು ಪದದ ಅರ್ಥ ಏನಾಗುತ್ತೆ? ನೋಡಲು ಆಗುತ್ತೆ. ಇನ್ನು ನೆಕ್ಸ್ಟು ಲಾಸ್ಟ್ ಕ್ವೆಶನು 35 ದ್ವಿರುಕ್ತಿ. 2 ವಾಕ್ಯಗಳನ್ನು ಕೊಟ್ಬಿಟ್ಟು ಅದರಲ್ಲಿ ದ್ವಿರುಕ್ತಿ ಯಾವುದು ಅಥವಾ ಜೋಡು ನುಡಿ ಯಾವುದು ಅಂತ ಗುರುತಿಸೋದಾಗಿರುತ್ತೆ. ಅದರಲ್ಲಿ ಮೊದಲನೇದು, ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿ ತಂದರು. ಈ ಬಿಸಿ ಬಿಸಿ ಅನ್ನೋದೇನು 2 ಸಲ ಬಂದಿರೋದ್ರಿಂದ ಅದು ದ್ವಿರುಕ್ತಿ. ಅದೇ ರೀತಿ 2ನೇ ಸೆಂಟೆನ್ಸಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ರಾಮನು ಪೇಟೆಯಿಂದ ಹಣ್ಣು ಹಂಪಲು ತಂದನು. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಯಾವುದು ಜೋಡು ನುಡಿ ಆಗುತ್ತೆ ಅಂತ. ಹಣ್ಣು ಹಂಪಲು. ಹಣ್ಣು ಹಂಪಲು ಅನ್ನೋದು ಯಾವಾಗಲೂ ಜೋಡಿಯಾಗಿರುತ್ತೆ. ಅದಕ್ಕೆ ನಾವು ಹಣ್ಣು ಹಂಪಲನ್ನು ನಾವೇನಂತ ಕರಿತೀವಿ? ಜೋಡು ನುಡಿ ಅಂತ ಕರಿತೀವಿ. ಇದಿಷ್ಟು ಕೂಡ 50 ಮಾರ್ಕ್ಸಿಗಿರುವಂತಹ ಗ್ರಾಮರ್ ಪಾರ್ಟು. ಇನ್ನು ನೆಕ್ಸ್ಟು ಇರುವಂಥದ್ದು ಗದ್ಯ ಭಾಗ ಮತ್ತು ವಿವರಣೆಯನ್ನು ಬರೆಯುವಂಥದ್ದು. ಅದು ಬೇಕು ಅಂತ ಅಂದರೆ ನೆಕ್ಸ್ಟ್ ಅಂತ ಕಮೆಂಟ್ ಮಾಡಿ. ಅದ್ರದ್ದು ಕೂಡ ಫೋಟೋಸು ಮತ್ತು ವಿಡಿಯೋನ ಅಪ್ಲೈ ಮಾಡೋಣ. ಅದ್ರ ಜೊತೆಗೆ ಇನ್ನು 50 ಮಾರ್ಕ್ಸ್ ಪೂರ್ತಿ ಕೂಡ ಏನಾಗಿರುತ್ತೆ? ಪ್ಯಾಸೇಜು 20 ಮಾರ್ಕ್ಸಿಗಿರುತ್ತೆ. 20 ಮಾರ್ಕ್ಸ್ದು ಪ್ಯಾಸೇಜ್ನ ನಾವು ಅಲ್ಲೇ ಆನ್ಸರ್ ಇರುತ್ತೆ ಓದ್ಕೊಂಡು ಬರೆಯೋದಾಗಿರುತ್ತೆ. ಅದು ಕೂಡ ಏನು ಅಷ್ಟೊಂದು ಕಷ್ಟ ಇರಲ್ಲ, ಈಸಿ ಇರುತ್ತೆ. ಅದಾದಮೇಲೆ ಒಂದು ಪ್ರಬಂಧ ಇರುತ್ತೆ. ಯಾವುದಾದ್ರೂ ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಅದ್ರ ರಿಲೇಟೆಡ್ಡು ಪ್ರಬಂಧ ಕೇಳಿರ್ತಾರೆ. ಅದಾದಮೇಲೆ ಗಾದೆ ಮಾತು ಒಂದು ಕಂಪಲ್ಸರಿಯಾಗಿ ಇರುತ್ತೆ. ಅದಾದಮೇಲೆ ಪತ್ರಲೇಖನ ಕೂಡ ಒಂದು ಕಂಪಲ್ಸರಿಯಾಗಿರುತ್ತೆ. ಪದ್ಯ ಕೊಟ್ಬಿಟ್ಟು ಅದ್ರ ಸಾರಾಂಶವನ್ನು ಕೂಡ ಕೇಳಿರ್ತಾರೆ. ಅದಾದಮೇಲೆ ಚಿತ್ರವನ್ನು ಕೊಟ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಬರೀರಿ ಅನ್ನೋ ಕ್ವೆಶನು ಕೂಡ ಇರುತ್ತೆ. ಇದೇ ರೀತಿ 50 ಮಾರ್ಕ್ಸಿಗೆ ಫುಲ್ ಬರೆಯೋದೇ ಒಂದು ಕ್ವೆಶನ್ ಇರುತ್ತೆ. ಅದು ಬೇಕು ಅಂತ ಅಂದರೆ ನೆಕ್ಸ್ಟ್ ಅಂತ ಕಮೆಂಟ್ ಮಾಡಿ, ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ. ಏನಾದರೂ ಡೌಟ್ ಇತ್ತು ಅಂತ ಅಂದರೆ ಕಮೆಂಟ್ ಮಾಡಿ, ಅಥವಾ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿತ್ತು ಅಂತ ಅಂದ್ರೂ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್.